ಇಲ್ಲೊಂದು ಸೈನ್ಯದ ಉಪಟಳಕ್ಕೆ ಇಡೀ ಗ್ರಾಮಸ್ಥರೇ ಹೈರಾಣಾಗಿ ಹೋಗಿದ್ದಾರೆ. ಒಂಟೊಂಟಿಯಾಗಿ ಓಡಾಡೋಕ್ಕೂ ಮಹಿಳೆಯರು ಮಕ್ಕಳು ಭಯ ಪಡ್ತಿದ್ದಾರೆ. ಸ್ವಲ್ಪ ಯಾಮಾರಿದ್ರೆ ಸಾಕು ಮನೆಗೆ ನುಗ್ಗಿ ಪಾತ್ರೆಗಳನ್ನು ಹೊತ್ತೊಯ್ತಾ ಇವೆ. ಹಾಗಾದ್ರೆ ಯಾವುದು ಈ ಸೈನ್ಯ ನೋಡಿ. ಹಿಂಡು ಹಿಂಡಾಗಿ ಓಡಾಡ್ತಾ ಇರೋ ಕೋತಿಗಳ ಉಪಟಳಕ್ಕೆ ಬೇಸತ್ತಿರುವ ಗ್ರಾಮಸ್ಥರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಬಿಜಾಸಾಪುರ ಗ್ರಾಮದಲ್ಲಿ. ಕೋತಿಗಳ ಕಾಟಕ್ಕೆ ಬೇಸತ್ತ ಗ್ರಾಮಸ್ಥರು. ಜನರನ್ನೇ ಹೆದರಿಸಿ ಮನೆಗೆ ನುಗ್ತಿವೆ ವಾನರ ಸೇನೆ. ಬಿಜಾಸಾಪುರ ಗ್ರಾಮದಲ್ಲಿ ಕೋತಿಗಳ ಕಾಟ ಮಿತಿ ಮೀರಿದೆ. ಮಕ್ಕಳು ಮಹಿಳೆಯರನ್ನು ಹೆದರಿಸಿ ಅವರ ಕೈಯಲ್ಲಿದ್ದ ಧಾನ್ಯ ತಿನಿಸುಗಳನ್ನ ಕಸಿದುಕೊಂಡು ಓಡೋಗ್ತಿವೆ. ಮನೆಗಳಿಗೂ ನುಗ್ಗಿ ರೊಟ್ಟಿ ಅನ್ನ ಇರುವಂತಹ ಪಾತ್ರೆಯನ್ನೇ ಹೊತ್ತೊಯ್ಯುತ್ತಿವೆ. ಹೀಗಾಗಿ ಕೋತಿಗಳ ಕಾಟದಿಂದ ಮುಕ್ತಿ ಕೊಡಿಸಿ ಅಂತ ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಬ್ಯಾಳೆ ಇಟ್ಟರೆ ತಗೊಂಡ್ ಹೋಗೋದು, ರೊಟ್ಟಿ ಮಾಡಿದ್ರೆ ತಗೊಂಡ್ ಹೋಗೋದು, ಅನ್ನ ಮಾಡಿದ್ರೆ ತಗೊಂಡ್ ಹೋಗೋದು, ಏನ್ ಬಿಡಲ್ಲ. ಕೈಯಾಗ ಏನ್ ಸಿಗುತ್ತಂದ್ರ ಅದ್ ಹೋಯ್ತಾರ. ಕೆಲವಂದ್ರ ಒಂದ್ 200 ಅವೇನ್ರಿ, ಜಾಸ್ತಿನೇ ಅವ್ರಿ. ಬೊಗಣಿ ಗೀಗಣಿ ತಗೊಂಡ್ ಹೋಗ್ತಾವ, ರೊಟ್ಟಿ ಮಾಡಿದ್ರ ಬುಟ್ಟಿ ತಗೊಂಡ್ ಹೋಗ್ತಾವ. ಹೇಳಿಲ್ರಿ ಹೆಣ್ಮಕ್ಳು ಕಿವಿಯಾಗ ಯಾರು ಹಾಕ್ತಾರ್ರಿ? ಯಾರಿಗನೊಬ್ರಿಗೆ ಹೇಳಿದೊಳಗೆ ಅವ ಹಂಗೆ ಮಾಡ್ತಾವ. ಗಂಡ್ ಮಕ್ಳು ಯಾರು ಕೇಳಲ್ಲ. ಈ ಗ್ರಾಮಸ್ಥರಿಗೆ ಕೋತಿಗಳನ್ನ ಕಾಯುವುದೇ ಒಂದು ಕೆಲಸವಾಗಿ ಬಿಟ್ಟಿದೆ. ಕೋತಿಗಳನ್ನ ಸೆರೆ ಹಿಡಿಯುವಂತೆ ಸಾಕಷ್ಟು ಬಾರಿ ಗ್ರಾಮಸ್ಥರು ಮನವಿ ಮಾಡಿದ್ರು ಅರಣ್ಯ ಇಲಾಖೆ ಸಿಬ್ಬಂದಿ ಕ್ಯಾರೆ ಅಂದಿಲ್ವಂತೆ. ಏನು ಹುಡುಗರು ಅಂಗಡಿಗೆ ಹೋದ್ರನ ಕಸ್ಕೊಳ್ಳೋದು, ಮನ್ಯಾಗ ಬಂದು ರೊಟ್ಟಿ ಒಯ್ಯೋದು, ಏನೇನ ಸಿಕ್ಕುದು ಬಂದು ಹೆಣ್ಮಕ್ಳು ಎನ್ಸೋದು, ಅನ್ಸಿ ಒಯ್ತಾ ಇರ್ತಾವ್ರಿ. ಅವು ಅರಣ್ಯ ಇಲಾಖೆದವ್ರು ಬಂದು ಒಯ್ಬೇಕ್ರಿ. ಅವು ಇಲ್ಲಿ ನಮ್ಮೂರ ತಪ್ಪಿಸ್ಬೇಕು, ಒಯ್ಬೇಕಾದ್ರೆ ಇದೇ ಅನ್ಸ್ತಾವ್ರಿ. ಮನುಷ್ಯರಿಗೆ ಮನ್ಯಾಗ ಬಂದು ಒಗರಿಲ್ಲದ ಬಂದು ರೊಟ್ಟಿ ಪಟ್ಟಿ ತಗೊಂಡ್ ಹೋಗ್ಬಿಡ್ತಾವ. ಮನುಷ್ಯರಿಗೆ ಬಂದ್ರೆ ಎದರ ಬರ್ತಾರ. ಒಟ್ಟಾರೆ ಕೆಂಪು ಮುಖದ ಕೋತಿಗಳ ಕಾಟಕ್ಕೆ ಗ್ರಾಮಸ್ಥರು ಬೇಸತ್ತು ಹೋಗಿದ್ದಾರೆ. ಇನ್ನಾದ್ರೂ ಅರಣ್ಯ ಇಲಾಖೆ ಎಚ್ಚೆತ್ತು ಕೋತಿಗಳ ಸೆರೆಗೆ ಮುಂದಾಗುತ್ತಾ ಕಾದು ನೋಡ್ಬೇಕು. ಗಣೇಶ ಮಾಲಿಪಾಟೀಲ, ನ್ಯೂಸ್ 18 ಯಾದಗಿರಿ.